ಈಗಾಗಲೇ ಮದುವೆಯಾಗಿದ್ರು ಅಣ್ಣನ ಮಗ ಅರ್ಥಾತ್ ಅಳಿಯ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿ ಯುವತಿಯ ಕಿಡ್ನಾಪ್ಗೆ ಯತ್ನಿಸಿದಾಗ ತಡೆಯಲು ಬಂದ ಅತ್ತೆಗೆ ಅಳಿಯ ಚಾಕು ಹಾಕಿದ್ದ. ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ ಅತ್ತೆ ಸಾವನ್ನಪ್ಪಿದ್ದು, ಅಳಿಯ ಹಾಗೂ ಆತನ ಸ್ನೇಹಿತರು ಜೈಲು ಪಾಲಾಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಪ್ರೀತಿಸಿದವಳ ಕಿಡ್ನಾಪ್ ಮಾಡಿದ್ದ ಅಣ್ಣನ ಮಗ, ಅತ್ತೆಗೆ ಚಾಕು ಇರಿದಿದ್ದ ಅಳಿಯ, ಅತ್ತೆ ಸಾವು. ಆಡುಗೋಡಿಯಲ್ಲಿ ಪ್ರೀತಿಸಿದ ಯುವತಿಯನ್ನ ಅಪಹರಿಸಲು ಯತ್ನಿಸಿದಾಗ ಅದನ್ನ ತಡೆಯಲು ಮುಂದಾದ ಅತ್ತೆ ಮಾಗೇಶ್ವರಿ ಚಾಕು ಇರಿತದಿಂದ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಮಾರ್ಚ್ 25ರಂದು ನಡೆದಿದ್ದ ಈ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಮಾಗೇಶ್ವರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. ಆದ್ರೆ ನಿನ್ನೆ ಮಧ್ಯರಾತ್ರಿ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಮೃತ ಮಾಗೇಶ್ವರಿ ಅಣ್ಣನ ಮಗ ಮಣಿಕಿರಣ್. ಈತ ಮಾಗೇಶ್ವರಿ ಸಂಬಂಧಿ ಚಾರುಲತಾ ಎಂಬ ಯುವತಿಯನ್ನ ಪ್ರೀತಿಸುತ್ತಿದ್ದ. ಮಣಿಕಿರಣ್ಗೆ ಈಗಾಗಲೇ ಮದುವೆಯಾಗಿದ್ರು. ಚಾರುಲತಾಳೊಂದಿಗೆ ಸಂಬಂಧ ಮುಂದುವರೆಸಿದ್ದ ಎನ್ನಲಾಗಿದೆ. ಇತ್ತೀಚೆಗೆ ಮಣಿಕಿರಣ್ನನ್ನ ಬಿಟ್ಟು ಬಂದಿದ್ದ ಚಾರುಲತಾ ತನ್ನ ಅಜ್ಜಿಯೊಂದಿಗೆ ವಾಸಿಸುತ್ತಿದ್ದಳು. ಮಾರ್ಚ್ 25ರಂದು ಚಾರುಲತಾಳನ್ನ ಹುಡುಕಿಕೊಂಡು ಮಣಿಕಿರಣ್ ತನ್ನ ಕುಟುಂಬದ ಸದಸ್ಯರೊಂದಿಗೆ ಆಡುಗೋಡಿಯಲ್ಲಿರುವ ಮಾಗೇಶ್ವರಿ ಮನೆಗೆ ಬಂದಿದ್ದ. ಅಲ್ಲಿ ಚಾರುಲತಾಳನ್ನ ಬಲವಂತವಾಗಿ ಅಪಹರಿಸಲು ಯತ್ನಿಸಿದ್ರು. ಈ ವೇಳೆ ತಡೆಯಲು ಮುಂದಾದ ಮಾಗೇಶ್ವರಿಗೆ ಕಿರಣ್ ಮತ್ತು ಆತನ ಕುಟುಂಬದವರು ಚಾಕುವಿನಿಂದ ಹಲ್ಲೆ ನಡೆಸಿದ್ರು. ತೀವ್ರ ರಕ್ತಸ್ರಾವದಿಂದ ಕುಸಿದು ಬಿದ್ದ ಮಾಗೇಶ್ವರಿಯನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿತ್ತು. ಘಟನೆ ಸಂಬಂಧ ಆಡುಗೋಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ರು. ಪ್ರಮುಖ ಆರೋಪಿಗಳಾದ ಮಣಿಕಿರಣ್, ಅಭಿಷೇಕ್, ಮಣಿರಾಜ್ ಮತ್ತು ಮಣಿವಣ್ಣನ್ ಸೇರಿ 4ರನ್ನ ಬಂಧಿಸಿದ್ದಾರೆ. ನಮ್ಮ ಅಕ್ಕನ ಮಗಳಿಗೆ ಮದುವೆ ಮಾಡಿಸ್ಬೇಕಂತ ಒಂದು ಪ್ಲ್ಯಾನ್ ಇತ್ತು. ಯಾರಿಗೂ ಇಷ್ಟ ಇಲ್ಲ, ಯಾಕಂದರೆ ಅವರು ಫ್ಯಾಮಿಲಿ ಸಿಗಿಲ್ಲ, ಅವರು ರೌಡಿ ಫ್ಯಾಮಿಲಿ ಅಂತ. ಅವರು ಬೇಡ, ನಮ್ಮ ಮದುವೆ ಮಗು ಬಿಟ್ಟರೆ ಗ್ಯಾರಂಟಿ ಇಲ್ಲ ಅಂತ ನಮ್ಮ ಅಕ್ಕ ಹೇಳಿದ್ರು. ಈ ಥರ ಮನೆಗೆ ಬಂದ್ಬಿಟ್ಟು ಆ ಹುಡುಗಿನ ಏನೋ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಫಸ್ಟು 2-3 ವರ್ಷ ಆದಮೇಲೆ ಅಲ್ಲಿಂದ ಮನೆ ಬಿಟ್ಟು ಓಡಿ ಬಂದ್ಬಿಟ್ಲು ನಮ್ಮ ಅಕ್ಕನ ಮನೆಗೆ. ಸೊ ನಮ್ಮ ಮನೆಗೆ ನೋಡಿ ಹೋಗ್ಬಿಟ್ಟು ಆದಮೇಲೆ 1 ವಾರ ಬಿಟ್ಟು ನಮ್ಮ ತಾಯಿ ಮನೆಯಲ್ಲಿ ಗೊತ್ತಾಯ್ತು ಅವ್ರಿಗೆ, ಹುಡುಗಿ ಅಲ್ಲೇ ಇದಲ್ಲ ಅಂತ ಗೊತ್ತಾಯಿತು. ಕರೆಕ್ಟಾಗಿ ಬೆಳಿಗ್ಗೆ 6:45ಗೆ ಬಂದರು. ಅವರು 2 ಮಗ ಆಮೇಲೆ ಅವ್ರ ರಿಲೇಷನ್ ಹುಡುಗರು ಕರ್ಕೊಂಡು ಬಂದ್ಬಿಟ್ಟು ನಮ್ಮ ತಾಯಿಗೆ ಹೊಡೆದ್ಬಿಟ್ಟು ಒಳಗೆ 3-4 ಜನ ಒಳಗೆ ಹೋಗ್ಬಿಟ್ಟು ಚಿಲ್ಕೆ ಹಾಕಿಬಿಟ್ಟು ಒಳಗೆ ಸರಿಯಾಗಿ ಹೊಡೆದು. ಮಾಗೇಶ್ವರಿ ಮರಣೋತ್ತರ ಪರೀಕ್ಷೆಯನ್ನ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ನಡೆಸಿ ಕುಟುಂಬಸ್ಥರಿಗೆ ದೇಹ ಹಸ್ತಾಂತರಿಸಲಾಗಿದೆ. ಪೊಲೀಸರು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.